ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ ಆಗಿದ್ದರಿಂದ ಬೆಳಗ್ಗೆ ಬೇಗ ಎದ್ದು ನನ್ನ ಕೆಲಸನೆಲ್ಲ ಮುಗಿಸ್ಬಿಟ್ಟು ಕಸ ಗುಡಿಸಿ ನೆಲ ಒರೆಸ್ತಾ ಇದ್ದೀನಿ. ನೆಲ ಒರೆಸ್ಬಿಟ್ಟು ಇವತ್ತು ಗುರುವಾರ ಅಂತ ಪೂಜೆ ಮಾಡಬೇಕು ಅಂದ್ಕೊಂಡೆ. ಹಾಗಾಗಿ ಎಲ್ಲ ಕೆಲಸನೂ ಬೇಗ ಬೇಗ ಮಾಡ್ತಾಯಿದ್ದೀನಿ ಕೆಲಸಕ್ಕೆ ಹೋಗೋದ್ರಿಂದ. ಹಾಗಾಗಿ ಆಚೆದೆಲ್ಲ ಬಾಗಿಲೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ಬೇಗನೆ ಬಂದು ಸ್ನಾನ ಮಾಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ಪ್ರತಿ ಗುರುವಾರನೂ ನಾನೆಲ್ಲ ಕ್ಲೀನ್ ಮಾಡ್ತೀನಿ. ಹಾಗಾಗಿ ದೇವರು ಇದೆಲ್ಲ ಕಳಸ ಎಲ್ಲ ತೆಗೆದು ನೀಟಾಗಿ ಎಲ್ಲ ತೊಳೆದು ಹಾಗೆ ಜೋಡಿಸ್ಬಿಟ್ಟು ಪೂಜೆ ಮಾಡಬೇಕು. ಹಾಗಾಗಿ ಬೇಗ ಮಾಡ್ತಿರೋದ್ರಿಂದ ನನ್ನ ಮಗಳಿಗೆ ಸ್ವಲ್ಪ ಹೆಲ್ಪ್ ಮಾಡಮ್ಮ ಅಂದೆ, ಮಾಡ್ತಾವಳೆ. ಹಾಗೆ ಅವಳು ಚಿತ್ರಾನ್ನ ಮಾಡ್ತಿದ್ಲು. ಸ್ವಲ್ಪ ಜಾಸ್ತಿನೇ ತುಂಬಾ ಹೆಲ್ಪ್ ಮಾಡ್ತಾಳೆ ಅವಳು. ಚಿತ್ರಾನ್ನ ಮಾಡ್ತಾವಳೆ. ನನಗೆ ನಿಂಬೆಹಣ್ಣು ದೇವ್ರ ಪೂಜೆಗೆ ಬೇಕಿರೋದ್ರಿಂದ ನಾನು ನಿಂಬೆಹಣ್ಣ ಚಿತ್ರಾನ್ನ ಮಾಡ್ತಾಯಿದ್ದೀವಿ. 2 in 1 ಆಫರ್ ಥರ. ನಿಂಬೆಹಣ್ಣು ನನಗೆ ಏನೋ ಹರಕೆ ಮಾಡ್ಕೊಂಡಿದ್ದೆ, ಹಾಗಾಗಿ ನಿಂಬೆಹಣ್ಣಿನ ದೀಪ ಹಚ್ಚಬೇಕಿತ್ತು ರಾಯರಿಗೆ. ನಾನು 3 ವಾರ ಹಚ್ಚುತ್ತೀನಿ ಅಂದ್ಕೊಂಡಿದ್ದೆ, ಹಾಗಾಗಿ ಹಚ್ಚಬೇಕಿತ್ತು. ಅದಕ್ಕೆ ನಿಂಬೆಹಣ್ಣಿಂದೆಲ್ಲ ಚಿತ್ರಾನ್ನ ಗೊಜ್ಜು ಮಾಡಿಬಿಟ್ಟು ಹಾಗೆ ಅದನ್ನು ದೀಪ ಮಾಡೋಣ ಅಂದ್ಕೊಂಡಿದ್ದೆ. ಹಾಗಾಗಿ ಎಲ್ಲ ನೀಟಾಗಿ ಎಲ್ಲ ರೆಡಿ ಮಾಡಿದೆ. ಹೂ ಮುಡಿಸ್ದೆ. ಪತ್ರೆ ನಾನು ಮೊನ್ನೆನೇ ಕಿತ್ಕೊಂಡಿದ್ದೆ ಬುಧವಾರನೇ, ಹಾಗಾಗಿ ಎಲ್ಲ ಕಟ್ಟಿಟ್ಕೊಂಡಿದ್ದೆ. ಎಲ್ಲ ನೀಟಾಗಿ ಪೂಜೆ ಹೂವೆಲ್ಲ ಜೋಡಿಸಿ ನನಗಂತೂ ತುಂಬಾ ಖುಷಿ ಆಯಿತು. ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ದೀಪ ಹಚ್ಚಿ ಪೂಜೆ ಮಾಡಿದೆ. ದೀಪ ಹಚ್ಚಿ ಪೂಜೆ ಮಾಡಿಬಿಟ್ಟು ಹಾಗಾಗಿ ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ಚಿ ರಾಯರ ಹತ್ರ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡೆ. ನನಗೆ ಕೆಲ್ಸಕ್ಕೆ ಟೈಮ್ ಆಗೋದ್ರಿಂದ ನನ್ನ ಮಗಳಿಗೆ ಬಾಯಿ ಹೇಳ್ಬಿಟ್ಟು ಇವತ್ತು ರಜಾ ಅಂತ ಮನೇಲೇ ಇದ್ಲು. ಹಂಗಾಗಿ ಬಾಯಿ ಹೇಳಿ ನಾನು ಕೆಲ್ಸಕ್ಕೆ ಹೊರಡ್ತಾಯಿದ್ದೀನಿ. ತಿಂಡಿ ಅಲ್ಲೇ ತಿನ್ಕೊತೀನಿ ಅಂತ ಹೇಳಿ ಹೋಗ್ತಾಯಿದ್ದೀನಿ. ಎಷ್ಟು ಲೈಫ್ ಕಷ್ಟ ಅಲ್ವಾ ಫ್ರೆಂಡ್ಸ್. ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡಿ ಕೆಲ್ಸಕ್ಕೆ ಹೋಗೋದ್ರಿಂದ ತುಂಬಾ ಕಷ್ಟ. ಏನು ಮಾಡೋಕ್ಕಲ್ಲ, ಜೀವನ ಮಾಡಬೇಕಲ್ಲ. ಹಾಗಾಗಿ ಬಾಯ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.